ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ತುಂಬಾ ಸಾಫ್ಟಾಗಿ ಉಬ್ಬಿ ಬರೋವಂಥ ಒಂದು ಹೋಳಿಗೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತೊಗರಿಬೇಳೆ ಒಬ್ಬಟ್ಟು. ನಾನು ಇದಕ್ಕೆ ಮುಂಚೆ ಸುಮಾರು ಒಬ್ಬಟ್ಟು ರೆಸಿಪಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಹಬ್ಬದ ಟೈಮಲ್ಲಿ. ಸೊ ಹಬ್ಬ ಇಲ್ಲದೆ ಇರುವಾಗ ಕೂಡ ನಮ್ಗೆ ಯಾವಾಗಾದರೂ ತಿನ್ನಬೇಕು ಅನ್ನಿಸ್ತು ಅಂದರೆ ಈ ರೀತಿ ಒಬ್ಬಟ್ಟನ್ನ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ಸೊ ಯಾವ ರೀತಿ ಮಾಡ್ತೀನಿ ಅಂತೇಳಿ ನೋಡ್ಕೊಂಬನ್ನಿ. ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ಲಾಗ್ಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ. ನಾನಿಲ್ಲಿ 1 ಕಪ್ ಅಂದರೆ ಒಂದು 300ರಿಂದ 400 ಗ್ರಾಮ್ ಆಗೋಷ್ಟು ತೊಗರಿಬೇಳೆಗೆ ಒಂದು ಪಾತ್ರೆ ತುಂಬ ನೀರು ಬಿಸಿ ಆಗೋಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದ ಕೂಡಲೇ ಬೇಳೆ ಒಂದು 2 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಅರಶಿನ ಪುಡಿನ ಹಾಕಿ ಬೇಳೆನ ಬೇಯೋದಕ್ಕಿಡೋಣ. ಬೇಳೆ ಬೇಯೋ ಅಷ್ಟರಲ್ಲಿ ನಾವಿಲ್ಲಿ ಕನಕನ ರೆಡಿ ಮಾಡ್ಕೋಬೇಕು. ಅಂದರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಮಿನಿಮಮ್ 1 ಅವರ್ ಆದರೂ ನೆನೆಸಿ ಇಡಬೇಕು. ಹಾಗಾಗಿ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಮೈದಾ, 1 ಕಪ್ ಆಗೋಷ್ಟು ಚಿರೋಟಿ ರವೆ, ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಮಗೆ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ. ನಾದ್ಕೊಳ್ಳೋದಕ್ಕೆ ನಾನು ಕರೆಕ್ಟಾಗಿ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಚೆನ್ನಾಗಿ ನಾದಿ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೇಲೆಯಿಂದ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮಿನಿಮಮ್ 1 ಅವರಿಂದ 1-2 ಅವರ್ ಚೆನ್ನಾಗಿ ನೆನೆಯಲಿ. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟೇ ಚೆನ್ನಾಗಿ ನಮಗೆ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ. ಸೊ ಅದು ನೆನೆಯೋಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಬೇಯ್ತಾ ಇದೆ. ಸೊ ನೋಡ್ಬೋದು ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕಿ ಮೇಲೆ ಬಿಳಿ ಬಿಳಿ ಭಾಗ ಬರೋದೆಲ್ಲನೂ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡಿ ತಗೊಂಡಿದ್ದೀನಿ. 1 ಕಪ್ ಪೂರ್ತಿ ತೊಗರಿಬೇಳೆ ಬೇಯಿಸಿ ನೀರು ಸೋದಿಸಿ ಇಟ್ಟಿದ್ದೀನಿ. ಸೊ ನೀರು ಹೋಗೋ ಅಷ್ಟರಲ್ಲಿ ಈ ಕಡೆ ನಾವು ಬೆಲ್ಲನ ಕರಗಿಸಿ ತಗೊಳ್ಬೇಕು. ಸೊ ಅದೇ ಕಪ್ಪಿಂದ ಬೇಳೆ ಯಾವ ಕಪ್ಪಲ್ಲಿ ತೊಗೊಂಡ್ನೋ ಅದೇ ಕಪ್ಪಿಂದ ನಾನು ಬೆಲ್ಲನ 3/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಮಗೆ ಸಿಹಿ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದರೆ ಫುಲ್ ಕಪ್ ಕೂಡ ಬೆಲ್ಲನ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಬೆಲ್ಲನ ಇವಾಗ ಪುಡಿ ಮಾಡಿರೋಂಥ ಬೆಲ್ಲನ ಒಂದು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಬೆಲ್ಲನ ಸೇರಿಸಿ ಒಂದು 3ರಿಂದ 4 ಚಮಚ ಸ್ಪೂನಿಂದ ಎಣ್ಣೆನ ಹಾಕ್ಕೊಂಡು ಬೆಲ್ಲನ ಕರಗಿಸಿ ತಗೊಳ್ಬೇಕು. ಬೆಲ್ಲ ಕೂಡ ಕರಗಿದೆ. ಇನ್ನೊಂಚೂರು ಬೆಲ್ಲ ಕರಗಿದೆ. ಸೊ ಕರಗಬೇಕು. ಅದು ಕರಗೋ ಅಷ್ಟರಲ್ಲಿ ಈ ಕಡೆ ನಾನು 1 ತೆಂಗಿನಕಾಯಿನ ನೀಟಾಗಿ ತುರಿದು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಪುಡಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು 7-8 ಏಲಕ್ಕಿ ಕಾಯಿನ ಸ್ವಲ್ಪ ಕುಟ್ಟಣಿಗೆಯಿಂದ ಪುಡಿ ಮಾಡಿಕೊಂಡು ಕೊಬ್ಬರಿ ಜೊತೆಗೆ ಪುಡಿ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ ನಾವು ಬೇಳೆ ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಅದೇ ಪಾತ್ರೆಯಲ್ಲಿ ನೀರು ಸೋಸಿರೋಂಥ ಬೇಳೆ ಎಲ್ಲನೂ ಹಾಕಿ ಬೆಲ್ಲ ಇನ್ನೂ ಕರಗಿರುತ್ತೆ. ಸೊ ಬೆಲ್ಲನೂ ಸೋದಿಸ್ಕೊಂಡು ಚೆನ್ನಾಗಿ ಗ್ಯಾಸ್ ಮೇಲೆ ತಿರುಗಿಸ್ಕೊತಾನೆ ಈ ನೀರೆಲ್ಲ ಹಿಂಗೋವರೆಗೂ ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕು. ರುಬ್ಬಿರೋ ಅಂಥ ಕೊಬ್ಬರಿ ಪುಡಿ ಮತ್ತು ಏಲಕ್ಕಿ ಏನು ರುಬ್ಬಿಟ್ಕೊಂಡು ಅದನ್ನು ಕೂಡ ಸೇರಿಸಿ ಇವಾಗ ಏನು ನೀರು ಅಂತ ಅನಿಸ್ತಾ ಇದೆಯಾ ಅದು ಒಂಚೂರು ನೀರು ಪೂರ್ತಿ ಡ್ರೈ ಆಗಬೇಕು. ನಮಗೆ ಪಾಕ ಮಾಡ್ಕೊಳ್ಳೋದು ಜಾಸ್ತಿ ಗಟ್ಟಿ ಕುದಿಸ್ಕೊಳ್ಳೋದು ಆ ಥರ ಎಲ್ಲ ಡ್ರೈ ಮಾಡ್ಕೊಳ್ಬಾರ್ದು. ನೋಡಿ ಈ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಇಳಿಸ್ಕೊಂಡಿದ್ದೀನಿ. ಒಂಚೂರು ತಣ್ಣಗೆ ಆದಮೇಲೆ ನಾವು ಮಿಕ್ಸಿನ ಮಾಡಿ ತೊಗೊಳ್ಬೇಕು. ಒಂದು ಸ್ವಲ್ಪ ಆರಿದ ಮೇಲೇ ಒಂದು ಸ್ವಲ್ಪ ಒಂದು 2 ಸೌಟ್ ಆಗೋಷ್ಟು ಮಿಕ್ಸಿ ಜಾರ್ ಕೊಬ್ಬರಿ ಏನು ರುಬ್ಬಿದ್ದೋ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ನಾನು ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಇಷ್ಟು ಸಾಫ್ಟಾಗಿ ನಮಗೆ ಹೂರ್ಣ ಅನ್ನೋದು ರೆಡಿ ಆದರೆ ಸಾಕಾಗುತ್ತೆ. ನಾನು ಎಲ್ಲವೂ ಇದೇ ರೀತಿ ರುಬ್ಬಿ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಹೂರ್ಣ ಅನ್ನೋದು ರೆಡಿಯಾಗಿದೆ ಅಂಥೇಳಿ. ಇಷ್ಟು ಸಾಫ್ಟಾಗಿ ಹೂರ್ಣ ಇದ್ದರೆ ನಮಗೆ ಹೋಳಿಗೆ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ದೊಡ್ಡದು ಬೇಕನ್ನೋ ಒಬ್ಬಟ್ಟನ್ನ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೂರ್ಣ ಮಾಡ್ಕೋಬೋದು ಅಂಥೇಳಿ. ಈ ಕಡೆ ಹಿಟ್ಟು ಕೂಡ ನೆಂದಿರುತ್ತೆ. ಸೊ ಇವಾಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ. ಒಂದು ಕವರ್ ತೊಗೊಂಡಿದ್ದೀನಿ. ನೀವು ಬಾಳೆ ಎಲೆ ತೊಗೋಬೋದು, ಇಲ್ಲ ಬಟರ್ ಪೇಪರ್ ಇದ್ದರೆ ಅದು ಕೂಡ ತೊಗೊಳ್ಬೋದು. ಸೊ ನನ್ನ ಹತ್ರ ಎರಡೂ ಇಲ್ಲ ಅಂಥೇಳಿ ನಾನು ಒಂದು ದಪ್ಪ ಇರೋಂಥ ಒಂದು ಕವರ್ಗೆ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಆರಾಗಿಸಿ ಮತ್ತು ಅದಕ್ಕೆ ಒಂದು ಸ್ವಲ್ಪನೇ ಎಣ್ಣೆನ ಹಚ್ಕೊಂಡು ಇವಾಗ ಒಬ್ಬಟ್ಟನ್ನ ಮಾಡ್ಕೊಳ್ಬೇಕು. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಹಿಟ್ಟು ನೆಂದಿದೆ ಅಂಥೇಳಿ. ಮಿನಿಮಮ್ ಒಂದು 2ರಿಂದ 2.5 ಅವರ್ ನೀವು ಕೆಲಸ ಏನಾನ ಇತ್ತು ಅಂದರೆ ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಆರಾಮ್ಸೆ ನೀವು ಈ ರೀತಿ ಒಬ್ಬಟ್ಟನ್ನ ಮಾಡ್ಕೋಬೋದು. ಸೊ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಂದೊಂದು ಎಷ್ಟು ಬೇಕು ಒಬ್ಬಟ್ಟು ನೋಡಿಕೊಂಡು, ಎಷ್ಟು ದೊಡ್ಡದು ಮಾಡ್ತೀರ ನೋಡಿಕೊಂಡು ಒಂದೊಂದು ಉಂಡೆ ಒಬ್ಬಟ್ಟಿನಿಗೆ ಹಿಟ್ಟನ್ನ ತೊಗೊಂಡು ಅದಕ್ಕೆ ಹೂರಣ ಒಂದೊಂದು ಸ್ವಲ್ಪ ಹೂರಣ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ಹೋಳಿಗೆ ಪೂರ್ತಿಯಾಗಿ ಹೂರಣ ಬರುತ್ತೆ. ನೀವು ಹಿಟ್ಟು ಜಾಸ್ತಿ ಹೂರಣ ಕಡಿಮೆ ಹಾಕಿದ್ರೆ ನಿಮಗೆ ಹಿಟ್ಟು ಥರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಕಡಿಮೆ ತೊಗೊಳ್ಳಿ. ಮೈದಾ ಹಿಟ್ಟು ಹೂರಣ ಸ್ವಲ್ಪ ಜಾಸ್ತಿ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮೇಲೆ ಫಿಲ್ ಮಾಡಿಕೊಂಡು ಚೆನ್ನಾಗಿ ಕೈಯಿಂದ ಅದು ತಟ್ಕೋಬೋದು. ಇಲ್ಲ ಅಂದರೆ ಲಟ್ಟಣಿಗೆ ಎಲ್ಲಾದರೂ ನೀವು ಮಾಡ್ಕೋಬೋದು. ತುಂಬಾ ಉಬ್ಬಿ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ಮಾಡ್ತಾಯಿದ್ರೆ ಸೊ ಮಾಡ್ತಾನೇ ಇರಬೇಕು, ಅಷ್ಟು ಚೆನ್ನಾಗಿ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ.
ತವ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ತವ ಬಿಸಿ ಆದ ಕೂಡಲೇ ಮಾಡಿರುವಂಥ ಹೋಳಿಗೆ ಎಲ್ಲನೂ ನಾನು ಒಂದೊಂದಾಗಿ ಬೇಯಿಸಿ ತೊಗೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಆದರೂ ಸರಿ ಇಲ್ಲ ಎಣ್ಣೆ ಆದರೂ ಸರಿ ಹಾಗೆ ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ನಾವು ನೀಟಾಗಿ ಜೋಡಿಸ್ಕೊಂಡು ಇಟ್ಮೇಲೆ ಆರಿದ ಮೇಲೆ ಬೇಕಾದರೆ ಒಂದರ ಮೇಲೆ ಒಂದಿಟ್ಟು ನೀವು ಇಟ್ಟು ಒಂದು 15-20 ದಿವಸ ಸ್ಟೋರ್ ಮಾಡಿ ಇಡ್ಬೋದು. ತೊಗರಿಬೇಳೆ ಒಬ್ಬಟ್ಟನ್ನ ನೀವು ಒಂದು ವಾರವರೆಗೂ ಮಾಡ್ಕೊಂಡು ತಿನ್ಬೋದು. ಕಾಯಿ ಹೋಳಿಗೆ ಆದರೆ ಒಂದು ತಿಂಗಳವರೆಗೂ ಇಟ್ಕೊಂಡು ತಿಂದರೂ ಕೂಡ ಆಗುತ್ತೆ. ಈ ಹೋಳಿಗೆಗಳು ಮಾಡಿದಷ್ಟು ಖುಷಿಯಾಗುತ್ತೆ. ಮತ್ತು ಬೇಳೆ ಬೇಯಿಸಿರೋಂಥ ನೀರ್ದು ನಾವು ಒಬ್ಬಟ್ಟಿನ ಸಾರು ಮಾಡ್ಕೋಬೋದು. ಸುಮಾರು 2-3 ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಹೋಳಿಗೆ ಸಾರು ಯಾವ ರೀತಿ ಮಾಡೋದು ಅಂಥೇಳಿ. ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಎಲ್ಲ ಹೋಳಿಗೆನೂ ಮಾಡಿಕೊಂಡು ತುಪ್ಪದ ಜೊತೆ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಯಾವಾಗಾದರೂ ತಿನ್ನಬೇಕು. ಸೊ ಒಂದು ಸಾರಿ ಮಾಡಿಕೊಟ್ರೆ ಮಕ್ಕಳು ಮತ್ತೆ ಬೇಕು ಅಂತಾರೆ. ಹಾಗಾಗಿ ನಾನು ಅವಾಗವಾಗ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಮಾಡಿ ಕೊಡ್ತೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿರೋವಂಥ ಹೋಳಿಗೆಗಳು ರೆಡಿ ಆಗುತ್ತೆ. ಇವತ್ತು ಮಾಡಿರೋ ಅಂಥ ತೊಗರಿಬೇಳೆ ಒಬ್ಬಟ್ಟು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಇನ್ನು ಹೆಚ್ಚು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ.